ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಇದು ಸಾಷ್ಟಾಂಗ ನಮಸ್ಕಾರ ಸ್ವಾಮಿಗಳಿಗೆ. ಈಗ ನರಸಿಂಹನ್ ಅಂತ ಹೇಳಿದ್ದಕ್ಕೆ ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಕೊರೋ ನೋ ಕೌನೋ ಭವತು ಭವತೋ ಭಕ್ತದಯ ತದೀಯಾನ್ ಹೇತುಂ ಪರಿಹರ ಸಜೀವಾದನ ಮುಖಾನ್ ಸದಾ ಶುದ್ಧಾಹಾರಾನ್ ಶುಭ ವಿಷಯ ಚಿತ್ತಾನ್ ಕುರುಜನಾನ್ ತ್ವದನ್ಯನ್ಮಾನ್ಯಂ ನೋ ಶರಣಮಿಹ ಲೋಕೆ ಸಿನುಹರೇ. ಶಾಸ್ತ್ರೇಷು ಪಾರದೃಷ್ಟ್ವಾನಾಂ ಶಾಶ್ವತದೇಶು ಚ ವತ್ಸಂ ದೀನವೃತ್ತೋದ್ಧಾರಕಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಕಾಣಿಯೂರು ಮಠ ಸ್ವಾಮಿಗಳಾದ ಶ್ರೀ ವಿದ್ಯಾವಲ್ಲಭ ಸ್ವಾಮಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅವರು 2012 ಹೈದರಾಬಾದ್ ಚಾತುರ್ಮಾಸ ಮಾಡಿದ್ದು ನಮ್ಗೆ ಇನ್ನೂ ಆ ಜ್ಞಾಪಕಗಳೆಲ್ಲ ಕೂಡ ತುಂಬಾ ಫ್ರೆಶ್ ಆಗವೆ. ಅವರು ಎಷ್ಟು ಸರಳವಾಗಿ ಭಗವದ್ಗೀತೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಆ ಏನೇನು ನಾವು ಕೇಳಿವಿ ಈಗೂ ನಾವು ಮನನ ಮಾಡ್ತಾ ಇರ್ತೀವಿ. ನಾವು ಎಷ್ಟು ಆ ಮುಗುಳು ನಗು ಏನಿತ್ತು ಆ 2 months ಇದ್ರು ನಮ್ಗೆ ಟೈಮೇ ಗೊತ್ತಾಗಿಲ್ಲ. ಅಷ್ಟು ಅಂತ ಸ್ವಾಮಿಗಳು ಅವರ ಮುಂದೆ ನಾವು ಮಾತಾಡಲಿಕ್ಕೆ ನನ್ಗೆ ಧೈರ್ಯ ಇಲ್ಲ. ಆದ್ರೂ ಅವರ ಅನುಗ್ರಹದಿಂದ ಒಂದೆರಡು ಮಾತಾಡಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ದುಬೈರಾಮ್ ಅವರು ಬಹಳ ಜಾಸ್ತಿ ಹೇಳಿದ್ದಾರೆ, ನಾನು ಅಷ್ಟೇನಿಲ್ಲ, ಬಹಳ ಸಣ್ಣವನು. ಡಾಕ್ಟರ್ ನರಸಿಂಹನ್ ಕೂಡ ಅದೇ ಹೇಳಿದ್ದೆ ನಾನು ಅವ್ರು ಕಾಲ್ ಮಾಡಿದ್ದಾಗೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅ ಲಾಟ್ ಟು ಡಾಕ್ಟರ್ ನರಸಿಂಹನ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟಾಕ್ for this 50th Subhashitam episode. I think this is a marvelous milestone that you have accomplished. And I commend the Madhva Samaja, which was started way before. And I think there are only few jewels in this entire world which are, Madhvas to be called today. And Antha Idurage, ಈ ಒಂದು ಶುಭಾಷಿತಂ ಒಂದು ಸ್ಟಾರ್ಟ್ ಮಾಡಿ ಈ ಶುಭಾಷಿತಂ ಒಂದು ಹೆಸರೇ ಬಹಳ ಚೆನ್ನಾಗಿದೆ. ಇದ್ರಾಗೆ ಶ್ರೀ ರಘುತ್ತಮ ತೀರ್ಥಗಳು ಸ್ವಾಮಿಗಳು ಅವರು ಈ ಶುಭಾಷಿತಂಗೆ ಸುಂದರ ವಚನ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಸುಂದರ ವಚನಗಳೇ ನಮ್ಮ ಮಧ್ವಶಾಸ್ತ್ರದಾಗೆ ಪ್ರತಿಯೊಂದು ಅಕ್ಷರ ಸುಂದರ ವಚನವೇ ಅವು. ಆದ್ರೆ ನಮ್ಗೆ ಅರ್ಥ ಆಗಲ್ಲ. ಈ ಅರ್ಥ ಆಗ್ಲಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಹಳೆ ಕಾಲದಾಗೆ ಎಲ್ಲರೂ ಗುರುಕುಲಕ್ಕೆ ಹೋಗೋದು, ಮಠಗಳಿತ್ತು, ಅವೆಲ್ಲ ನಾವು ಅದಕ್ಕೆ ಹೋಗೋದು ಕಲ್ತ್ಕೊಂಬೋದು ಇತ್ತು. ಈಗ ಆಗಲ್ಲ ಅಂತ ಹೇಳಿ ದೇವರು ಈ ಕೊರೋನಾ ಒಂದು ತಂದ್ಕೊಟ್ಟಾರೆ ನಮಗೆ. ಈ ಕೊರೋನಾ, while the digital platform was already there, we are compelled to use this one for the Pata now. So we are actually trying to use the digital platform in most of the gnana, percolating the gnana to the various people. So ಈ ಒಂದು ಪ್ಲಾಟ್ಫಾರ್ಮ್ ನೀವೇನ್ ಕ್ರಿಯೇಟ್ ಮಾಡಿದ್ರಿ, ಈ ಪ್ಲಾಟ್ಫಾರ್ಮ್ ಎಂಬುದು ಬಹಳ ಇಂಪಾರ್ಟೆಂಟ್. ಆಕ್ಚುಲಿ ಇವತ್ತು ಯಾರಿಗೆ ಇಂಪಾರ್ಟೆಂಟು ಅಂದ್ರೆ, ಈಗ ಒಂದು ಟೈಮ್ನಾಗೆ ಜ್ಞಾನ ದಿಸ್ ಥಿಂಗ್ ಅಂತ ಕೂಡಲೇ ರಿಟೈರ್ಮೆಂಟ್ ಆದ್ಮೇಲೆ ಅಂತ ಇತ್ತದು. ಬಟ್ ಟುಡೇ ಯಂಗ್ಸ್ಟರ್ಸ್ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್, ಎಸ್ಪೆಷಲಿ ಇನ್ ದಿ ಮಧ್ವಶಾಸ್ತ್ರ, ವಾಟ್ ಐ ಆಮ್ ಸೀಯಿಂಗ್. ಯಾಕಂತ ಹೇಳಿದ್ರೆ ಅದ್ರಾಗೆ ಸೈನ್ಸ್ ಅದೇ, ಕಲ್ಚರ್ ಅದೇ. ಈ ಸೈನ್ಸ್ ನ ಅವರು ಶಾಸ್ತ್ರಕ್ಕೆ ನಾವು ಈ ಜ್ಞಾನ ಮಾಡ್ಲಿಕ್ಕೆ ಲಿಂಕ್ ಮಾಡ್ತೀವೋ, then they are getting more attracted. One simple example, of course, as I said, today it is a connected world, it is a flat world. ನೀವು ಹೇಳಿದಾಗೆ ಇಂಟ್ರೊಡಕ್ಷನ್ ಆಗಿ, it doesn't matter where I am sitting in America, in Hyderabad or Chennai, we are all in the same platform. You cannot even make out. As Prakash is showing, he is in a temple today. So I think, today it's basically how you leverage this platform. And I think Shubhashitam has done a fantastic start of that one there in the last 50 episodes that you have done. So even for example, somebody, when I sent the photo to Dubai Ram, they said that, is your Angarakshata is so perfect. I said that it is a digital. So because he asked me for a photo the same day, so I had only option to send me what I had with the digital modification. So point is that I think today, how do you leverage this platform? And again, not to deviate from the Shastras, what they have told the way of life. ಅದು ಮಾಡ್ಕೊಂತ ಡಿಫ್ಲೆಕ್ಟ್ ಆಗಲ್ದಾಗೆ ಈ ಮೀಡಿಯಂನ ಯೂಸ್ ಮಾಡಿ ನಮ್ಮ ಜ್ಞಾನ ಕಾರ್ಯ ಹೇಗೆ ನಾವು ಸಾಧನೆ ಮಾಡ್ಕೊಬೇಕಂತೆ ಇದು ಪ್ರತ್ಯಕ್ಷ ಉದಾಹರಣೆ ನಿಮ್ದು ಶುಭಾಷಿತಂ. ಹೀಗೆ ಒಂದು ನಾವು ತುಂಬಾ ಜನ ಪಂಡಿತರು ಬಂದಾರೆ, 50 ಜನ ಪಂಡಿತರು ಬಂದಾರೆ, ನೀವೆಲ್ಲ ಸ್ವಾಮಿಗಳೆಲ್ಲರೂ ಬಂದಾರೆ, ತುಂಬಾ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮ ಅಜೆಂಡಾದಾಗೆ how do you bring that wavelength to the youngsters who are asking these questions? It's very important. For example, in my own company where I work for Tech Mahindra, ತುಂಬಾ ಜನ ಇದ್ದಾರೆ. ಒಂದು ಆಲ್ಮೋಸ್ಟ್ ಶ್ರವಣ ಅನುಗ್ರಹದಿಂದ ಒಂದು 250-250 ಮಧ್ವಾಸ್ ಇರಬಹುದು. ಆದ್ರೇನು ಬೇರೆಯವ್ರು ಕೂಡ ಹೀಗೆ, ಫಾರ್ ಎಕ್ಸಾಂಪಲ್, ನಮ್ಮ
ಸಂಧ್ಯಾವಂದನದಾಗೆ ಸ್ಟಾರ್ಟ್ ಆಗುತ್ತದೆ. ನಾವು ಸಂಧ್ಯಾವಂದನಾಗಿ ಪ್ರಾಣಾಯಾಮ ಸ್ಟಾರ್ಟ್ ಆಗ್ತದೆ. ಪ್ರಾಣಾಯಾಮ ಯಾಕೆ ಮಾಡಬೇಕು? ಈ ನಾವು ಒಂದು ಸೈಂಟಿಫಿಕ್ ಆಗಿ ಅವ್ರಿಗೆ ಹೇಳಿದ್ರೆ, ನೀವು ಬ್ರೈನ್ಗೆ ನಿಮ್ಗೆ ಇಷ್ಟು ಆಕ್ಸಿಜನ್ ಬೇಕಾಗ್ತದೆ, ಯು ಎಕ್ಸೇಲ್ ಆಲ್ ದ ಟಾಕ್ಸಿನ್ಸ್ ಔಟ್, ಯು ಹೋಲ್ಡ್ ಇಟ್, ಇನ್ಹೇಲ್ ಫ್ರೆಶ್ ಆಕ್ಸಿಜನ್, hold it, and so that when you hold it, the oxygen is going to all your brain. This kind of a talk related to a shloka that is coming from your Vedas or Puranas or wherever it is coming from, ಆ ಕೋಟ್ ಮಾಡ್ಕೊಂತ ರಿಲೇಟ್ ಮಾಡಿದ್ರೆ, ಯೋಗ ಅಂಬೋದು ನಮ್ಮ ಹತ್ರ ಎಂದೋ ಪುರಾತನದಾಗಿದ್ದು. ಆದ್ರೆ ಒಬ್ರು ಯಾರೋ ಹೇಳಿದ್ರು ಹೀಗೆ, I want to go to America to start preaching. The question was why? He said that whatever they do, our people blindly follow here. So might as well preaching here, I will go to America and preach them. So our genes kitkendu now genes kitkendu. So it is better to teach philosophy there, then they will come back here and tell ondu udaharana kelidradu. So may not be applicable, but I think it's a point to be taken there. Ekadashi for example, ನಮ್ಮ ಅದಕ್ಕೆ ಎಷ್ಟು ಎಂಫಸೈಸ್ ಮಾಡ್ತಾರೆ ನಮ್ಮ ಸ್ವಾಮಿಗಳು, ಯತಿಗಳು ಎಲ್ಲರೂ ಕೂಡ ಏಕಾದಶಿ ಮಾಡ್ರಿ. ಈಗ ಏಕಾದಶಿ ಸ್ಟಾರ್ಟ್ ಆಗೋದು, ಈಗ more and more ಏಕಾದಶಿ is followed because of what? ಯಾಕಂತ ಹೇಳಿದ್ರೆ, ಒಬ್ಬ ಜಾಪನೀಸ್ ರಿಸರ್ಚರು, he has come up with every 2 weeks you fast, and now he gets a Nobel Prize because your chance of getting the cancer are eliminated or other diseases are eliminated ಅಂತ ಹೇಳಿ scientific prove ಮಾಡಿದ್ದಕ್ಕೆ now everybody is starting talking about is ಏಕಾದಶಿ now. ಸೊ ಇಂಥದ್ದೆಲ್ಲ ಕೂಡ ನಮ್ಮ ಜ್ಞಾನದಾಗಿ ಎಲ್ಲ ಅದೇ. ಆದ್ರೆ ನಾವು ಯಾವಾಗೂ ಕೂಡ ಮಿಸೈಲ್ ಬಂದ್ಮೇಲೆ, ಏರೋಪ್ಲೇನ್ ಬಂದ್ಮೇಲೆ, ನಮ್ಮ ಶಾಸ್ತ್ರದಾಗ ಆಲ್ರೆಡಿ ಇದ್ರಿ, ನಾವು ಹೇಳಿದ್ವಿ ಮುಂದೆ. ಈಗ ನಾವು ಮುಂದೆ ಏನ್ ಹೇಳೋಣ, ಈಗ how this is going to be transforming the people, but pull them back into the core values of our shastras. I think that is the essence of this platform that should be to increase the wider audience into this one, acceptability of the audience into this one here. And I think you have started a great journey here. It's also important that at one time, it's struggling for the money. Before that, there was a knowledge, but at one period came, every document that you open and start to read, ಅದ್ರಾಗ ಏನ್ ಸ್ಟಾರ್ಟ್ ಆಗ್ತದೆ, ಬಡ ಬ್ರಾಹ್ಮಣ ಅಂತ ಇತ್ತು. ಈಗ IT, thanks to IT and the other industries that have adopted the IT, ನಾವು ಆ ಬಡ ಬ್ರಾಹ್ಮಣ ಅಂಬೋದು ಸ್ವಲ್ಪ ಕಡಿಮೆ ಕಾಣಿಸಲ್ಲ, ಬಹಳ ಕಡಿಮೆ. ಎಲ್ಲೋ ಹೋಗಿ ಹುಡುಕ್ಬೇಕಾಗ್ತದೆ. ಈಗ ಯಾರನ್ನು ಬಡ ಬ್ರಾಹ್ಮಣ ನೋಡ್ಬೇಕಂದ್ರೆ ಹುಡುಕ್ಬೇಕಾಗ್ತದೆ. ಈಗ money is there now. How do you utilize that money to actually percolate this knowledge, ಜ್ಞಾನ ಕೊಟ್ಟು ಇದು ಆಕ್ಚುಲಿ ನಾವು ಅವ್ರನ್ನ ಸಾಧನಕ್ಕೆ ಅನುಕೂಲ ಮಾಡೋದು ಅಂಬೋದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಅಂಡ್ ಡಾಕ್ಟರ್ ವಿಠಲ್ and everybody who have spoken have already started that journey, and I want to commend them for that one. See, doctor actually is many doctors, they actually probably don't believe in God itself, but I think fact that the doctor himself has taken this initiative, it's a statement in itself. So for this is also good for the knowledge givers. Knowledge takers is one thing, knowledge givers is another one. At one time, knowledge givers were struggling for the needs. And today also, while the money is coming for the knowledge givers also, they have their own challenges. So we have to balance it out. We have to come out of the mindset that, Bada Brahmana need not be Bada Brahmana forever. So how do we support the Pandits? Pandits are the people who give the knowledge, and support all the institutions that actually partake this Gnana Karya, and support them in such a way that our mindset has to change today. That if a Pandit is having a nice house, if a Pandit has a car, we should feel happy because that Pandit has challenged that today. If anyone you want to give a girl to a Pandit, you are shy of that one. So they go through those challenges. So given that, we should give a platform, at the same time give the people who are giving the Gnana a lifestyle in such a way that people are not afraid to go for becoming a Sudha Pandita. ನಾನು ಸುಧಾ ಪಂಡಿತ ಆಗಿದೆ, ನಾಳೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ನಾನು ಮತ್ತು ವೈದಿಕ ಮಾಡ್ತೀನಿ ಅಂತ ಸಿಚುವೇಶನ್ ಬರಲ್ದಾಗ ನೋಡ್ಕೊಬಹುದು. ನಮ್ಮೆಲ್ಲರ ಜಿಮ್ಮೆದಾರಿ ಇದ್ರಾಗೆ ಅಂತೇಳಿ ನನ್ನ ಅಭಿಪ್ರಾಯ. So I think again, I don't want to get into the pravachana. I am also, as all of you are very anxious to hear from the Swamigalu. But in summary, what I want to say is that I think it's a commendable thing that you have done. And I think, it's a journey has started. I heard 100, but I believe that you'll be in 1,000 very quickly. Because this is only going to increase, and more audience will come into this platform here, take the Gnana. And I think, in summary, but at the same time, when I talk about the Gnana givers,
they also maintain that we are here for the Gnana and the Dharma. If we maintain this one here, I think a lot more people will be attracted. And I think, again, Subhashitam has done a fantastic job. And I think, I heard a lot of accolades on this platform here before, but I am seeing it now. I wish it touches 1,000 very soon. And I'm also anxious to hear from Swamiji, but at the end of it, I also want to convey my advance Plavanama Samvatsara Shubhashayagalu, which is on the Tuesday. I think in the Sri Raghuttama Tirtharu, in the Nyaya Vivarana Bhavabodha Shloka, he has quoted, Shraye Swapada Plava. Plava ಅಂತ ಹೇಳಿದ್ರೆ ಅದಕ್ಕೆ ನಾವ ಒಂದು ಬೋಟ್ ಅಂತ ಹೇಳಿದ್ದಾರೆ. ಅದು ಪ್ಲವ ಮುಕ್ತಗಮ್ಯಂ ಅಂತ ಹೇಳಿದೆ. ಬಟ್ ಐ ಥಿಂಕ್ ಇದು ಪರಮಾತ್ಮನ ಪಾದನೆ ಒಂದು ಬೋಟ್. ಈ ಬೋಟ್ ನಾವು ಇಟ್ಕೊಂಡಿದ್ರೆ ಈ ಸಂಸಾರ ಸಾಗರ ಏನದೆ, ಈ ಕೊರೋನಾ ಹ್ಯಾಸ್ ಶೋನ್ ಅಸ್ ದ ಮಿರರ್ ವಾಟ್ ಕೈಂಡ್ ಆಫ್ ಚಾಲೆಂಜಸ್ ಯು ಕ್ಯಾನ್ face unexpectedly. Some are expected, some are unexpected. When this happens, the samsara sagara becomes much more heavier for us. And during that time, the lotus feet of the Paramatma, if we actually take that as the boat, and that will actually sail us through the sagara itself without any difficulties. All your worries, all your challenges, whether it is in business or in professions, like I am working for somebody, it's the same. It's the situations are different, but the gravity might be different. But each one has its own challenges. So all these challenges will be taken care by the Paramatmana Pada, which is like a boat for the samsara. And for us to give that gnana is nobody better than the Swamgalu himself, who is in this platform here. And I want to, if there is any dosha in this one, ಕ್ಷಮಿಸಬೇಕಂತ ಹೇಳಿ ಒಂದು ಏನನ್ನ ಇದ್ರಾಗಿಂದ ನಾನು ವಾಕ್ಶುದ್ಧಿಕೋಸ್ಕರ ಮಾತಾಡಿದ್ರೆ ಅದು ನನ್ನ ಗುರುಗಳಾದ್ರ ಪಂಡಿತ ಜೈತಾಚಾರ್ಯರು, ನನ್ನ ಸ್ವಾಮಿಗಳಾದ್ರ ಶ್ರೀ ಸತ್ಯಾತ್ಮ ತೀರ್ಥರು, ನನ್ನ ಸ್ವರೂಪ ಸ್ವಾಮಿಗಳು, ಅಂತರ್ಗತ ಭಾರತೀಯ ಮುಖ್ಯ ಪ್ರಾಂತಕದ ಶ್ರೀ ರುಕ್ಮಾಬಾಯಿ ಪಾಂಡುರಂಗೆ ಸಮರ್ಪಣೆ ಮಾಡ್ತೀನಿ. ಧನ್ಯವಾದಗಳು. ಮತ್ತು ಸಮಾಜ ಸಂಘ ವಿಶಿಷ್ಟವಾಗಿರತಕ್ಕಂತಹ ಸುಭಾಷಿತ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವುದು ಅತ್ಯಂತ ಸಮಂಜಸವಾದದ್ದು. ಅನೇಕ ವಿದ್ವಾಂಸರುಗಳಿಂದ ಈ ಒಂದು ಪ್ರವಚನ ಮಾಲಿಕೆಗಳು ನಡೆದಿವೆ. ಅನೇಕ ಜನರು ಸಹಿತ ಇದನ್ನು ನಾವು ಕೇಳಿಕೊಂಡು ಸಂತೋಷ ಪಡ್ತಾ ಇದ್ದಾರೆ. ನಮಗೂ ಸಹಿತ ಇದೊಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಕೃಷ್ಣದೇವರ ಬಗ್ಗೆ ಇಷ್ಟೊತ್ತು ಮಾತಾಡೋದು ಅಂತ ಹೇಳಿದ್ರೆ ಇದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನೀಗ ಉಡುಪಿಯಲ್ಲೇ ಇದ್ದೇನೆ. ನಾನೀಗ ಉಡುಪಿಯಲ್ಲಿಯೇ ಕೃಷ್ಣನ ಸನ್ನಿಧಾನದಲ್ಲಿಯೇ ನಾನಿದ್ದೇನೆ. ಆದ್ದರಿಂದ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣದೇವರ ಬಗ್ಗೆ ಎರಡು ಮಾತನ್ನು ಹೇಳಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದು ನಮ್ಮ ದೊಡ್ಡ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಡಿಜಿಟಲ್ ಮೂಲಕ ಮಾತನಾಡುವುದು, ನಾವೆಲ್ಲ ಪ್ರವಚನ ಮಾಡ್ತಾ ಇದ್ದೆವು, ಇದೆಲ್ಲ ನಮ್ಗೆ ಬಹಳ ಕಡಿಮೆ ಯೂಸ್ ಮಾಡೋದು ಈ ಡಿಜಿಟಲ್ ಅನ್ನು. ಅಂದ್ರೆ ಈಗ ಈ ಝೂಮ್ ಅವೆಲ್ಲ ಇದೆ, ಬಹಳ ಕಡಿಮೆ ಉಪಯೋಗ ಮಾಡ್ತಾ ಇರ್ತೇವೆ ನಾವು. ಆದ್ರೆ ಇದೊಂದು ಅವಕಾಶ ಸಿಕ್ತು ನಮ್ಗೆ, ಯಾವ ತರಹವಾಗಿ ಇದರಲ್ಲಿ ಆಗ್ತದೆ, ಮಾತಾಡ್ಲಿಕ್ಕೆ ಆಗುತ್ತೆ ಅಂತ ಇವತ್ತು ನಮ್ಗೆ ನೋಡ್ಲಿಕ್ಕೆ ಆಯ್ತು. ಇಷ್ಟು ಎಲ್ಲರೂ ಸಹಿತ ಬಹಳ ಒಂದು ಸುಂದರವಾದ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀರಿ. ನಂಗೆ ಹೆದರಿಕೆ ಆಗ್ತಾ ಇತ್ತು, ಕಟ್ಟಾಗ್ತಾ ಆದ್ರೆ ಎಲ್ಲ ಕ್ಲಿಯರ್ ಆಗಿ ಕೇಳಿಸುವಂತೆ ನೀವೆಲ್ಲ ವ್ಯವಸ್ಥೆ ಮಾಡಿದ್ದೀರಿ. ತಂತ್ರಗಾರಿಕೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನೀವೆಲ್ಲರೂ ನರಸಿಂಹನವರಾಗ್ಲಿ, ನರಸಿಂಹನವರಂತ ಪಾಪ ಒಂದು ತಿಂಗಳಿಂದ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಅವರು 2-3 ತಿಂಗಳಿಂದ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ ಇದ್ರು. ಕೆಲವೊಮ್ಮೆ ನಾನು ಫೋನ್ ತೆಗಿತಾ ಇರ್ಲಿಲ್ಲ, ಬಿಸಿ ಇರ್ತಿದ್ದೆ. ಆದ್ರೂ ಸಹಿತ ಅವರು ಪಾಪ ಮತ್ತೆ ಫೋನ್ ಮಾಡಿ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಅಷ್ಟು ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು ಕಾಣಿಸ್ತು. ಅಷ್ಟು ಪಾಪ ಮುತುವರ್ಜಿ ವಹಿಸಿ ಅವರು ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ನಮ್ಮ ಜೊತೆಗೆ ಅವರು ಸಂಪರ್ಕದಲ್ಲಿ ಇದ್ರು. ನರಸಿಂಹನವರಿಗೂ ಇದರ ಪ್ರಾಯೋಜಕರಾಗಿ ಎಲ್ಲರಿಗೂ, ಆಯೋಜಕರಾದ ಎಲ್ಲರಿಗೂ ಸಹಿತ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಶರತ್ ಚಂದ್ರ ಅವರು ಸಹಿತ ಬಹಳ ಬೇಕಾದವರು. ಅವರು ಶರತ್ ಚಂದ್ರ ಅವರು ಹೈದರಾಬಾದ್ಗೆ ಹೋದಾಗ ನಮಗೆ ಬಹಳ ವಿಶೇಷವಾದ ಒಂದು ಸತ್ಕಾರವನ್ನು ಅವರು ಮಾಡ್ತಾ ಇರ್ತಾರೆ. ಶರತ್ ಚಂದ್ರ ಅವರು, ಅವರಿಗೂ ಸಹಿತ ದೇವರ ಅನುಗ್ರಹ ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಶ್ರೀ ಶರತ್ ಚಂದ್ರ ಅವರು ವಿಶೇಷವಾಗಿ ನಮಗೆ ಹೈದರಾಬಾದ್ಗೆ ಹೋದಾಗ ಬಹಳ ಒಂದು ನಮ್ಮ ಮೇಲೆ ವಿಶೇಷ ಪ್ರೀತಿ ತೋರಿಸ್ತಾರೆ ಅವರು ಯಾವಾಗಲೂ ಸಹಿತ. ಅಂತಹ ಶರತ್ ಚಂದ್ರ ಅವರು ಸಹಿತ ಈ ಸಂದರ್ಭದಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಸಹಿತ ದೇವರ ಅನುಗ್ರಹ ಮಾಡಲಿ. ಇಂತಹ ಈ ಕಾರ್ಯಕ್ರಮಗಳು
ಇದು ಅನೇಕ ಜನರಿಗೆ ಸೇರುವಂತಹ ಒಂದು ಕಾರ್ಯಕ್ರಮವಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು.